ವಿವಿಧ ಕಳವು ಪ್ರಕರಣಗಳಲ್ಲಿ ಜಾನುವಾರು, ಪಂಪ್ಸೆಟ್ ಸೇರಿದಂತೆ ಹಲವು ಪ್ರಕರಣದಲ್ಲಿ ಅಂತಾರಾಜ್ಯ ಕಳ್ಳರನ್ನು 28 ಮಂದಿಯನ್ನು ಬಂಧಿಸಿ ಒಟ್ಟು 52.93 ಲಕ್ಷ ಮೌಲ್ಯದ ಕಳವು ಸ್ವತ್ತು ಜಪ್ತು ಮಾಡಲಾಗಿದೆ. ಬೀದರ್ ನಗರ ಪೊಲೀಸ್ ಠಾಣೆ, ಬಾಲ್ಕಿ ನಗರ ಪೊಲೀಸ್ ಠಾಣೆ, ಔರಾದ್ ಪೊಲೀಸ್ ಠಾಣೆ, ನೂತನ ನಗರ ಪೊಲೀಸ್ ಠಾಣೆ, ಕಮಲನಗರ ಪೊಲೀಸ್ ಠಾಣೆ ಸೇರಿದಂತೆ ಒಟ್ಟು 13 ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳು ಭೇದಿಸಿದಂತಾಗಿದೆ. 7.76 ಲಕ್ಷ ನಗದು, 396 ಗ್ರಾಂ ಚಿನ್ನ, 320 ಗ್ರಾಂ ಬೆಳ್ಳಿ, 7 ರೈತರ ಜಾನುವಾರು, 6 ರೈತರ ಹೊಲದಲ್ಲಿನ ಪಂಪ್ಸೆಟ್ಗಳು, 11 ವಿವಿಧ ವಾಹನಗಳು, ರೈತರ ಆಹಾರ ಧಾನ್ಯ, ಕಂಪ್ಯೂಟರ್ ಉಪಕರಣ ಸೇರಿದಂತೆ ಒಟ್ಟು 52.93 ಲಕ್ಷ ಮೌಲ್ಯದ ಕಳವಾದ ಸ್ವತ್ತು ಬೀದರ್ ಜಿಲ್ಲಾ ಪೊಲೀಸರು ಜಪ್ತು ಮಾಡಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸಣ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು, ಆರೋಪಿಗಳ ಬಂಧನ ಮಾಡಿದ ಪೊಲೀಸರನ್ನು ಅಭಿನಂದಿಸಿದ್ದಾರೆ. ಕಳೆದ 15 ದಿನಗಳಲ್ಲಿ ಬೀದರ್ ಜಿಲ್ಲೆಯ 13 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಒಂದು ಏನಂದರೆ ಹೈದರಾಬಾದ್ ಪೊಲೀಸ್ ಠಾಣೆಗೂ ಸಂಬಂಧಪಟ್ಟ ಪ್ರಕರಣ ಇದೆ. ಒಟ್ಟು 13 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂಥ 28 ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳ್ಳರು ಸೇರಿ ಸ್ಥಳೀಯ ಕಳ್ಳರನ್ನ ಸೇರಿಸಿ ಒಟ್ಟು 28 ಜನ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಒಟ್ಟು 52,93,900 ರೂಪಾಯಿ ಮೌಲ್ಯದ ಕಳವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಲಾಗಿದೆ. 28 ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳ್ಳರು ಸೇರಿದಂತೆ ಸ್ಥಳೀಯ ಮತ್ತು ಒಟ್ಟು 28 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು 52,93,900 ಮೌಲ್ಯದ ಕಳವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಿರ್ತೇವೆ. ಒಟ್ಟು 28 ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಈ ಒಂದು ಪ್ರಕರಣಗಳಲ್ಲಿ ಏನಂದರೆ, ಈ ಪ್ರಕರಣಗಳಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದಂತಹ 13 ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಕ್ರೈಮ್ ತಂಡಕ್ಕೆ ಬಹುಮಾನ ಮತ್ತು ಪ್ರಶಂಸನೆ ಪತ್ರಗಳನ್ನು ವಿತರಿಸಲಾಗುವುದು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.